ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ನಾನು ನಿಮ್ಮ ಪ್ರಿಯಾ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ತರಕಾರಿ, ಬಟಾಣಿ ಮತ್ತು ಬೇಳೆನ ಯೂಸ್ ಮಾಡಿಕೊಂಡು ಮಸಾಲ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಇದು ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬಿಸಿ ಮುದ್ದೆ ಮತ್ತು ಚಪಾತಿ ಜೊತೆಗೂ ಸರ್ವ್ ಮಾಡ್ಬೋದು. ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಕುಕ್ಕರ್ನಲ್ಲಿ ನೀರನ್ನ ಬಿಸಿ ಇಟ್ಟಿದ್ದೀನಿ. ನೀರು ಬಿಸಿ ಆಗಿದೆ ನೋಡಿ. ಬಿಸಿ ಆದಮೇಲೆ ನಾನು ತೊಗರಿ ಬೇಳೆನ 2 ಸಲ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಬೇಳೆ ಹಾಕಾದ್ಮೇಲೆ ನಾನು ಬಟಾಣಿನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಸೊ ಬಟಾಣಿನೂ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿನೂ ಅಷ್ಟೇ 2 ಸಲ ತೊಳೆದು ಹಾಕಿ ಆದಮೇಲೆ ನಾನು ತರಕಾರಿ ಅಂತ ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು ಮತ್ತು ಗೆಡ್ಡೆಕೋಸನ್ನ ಹಾಕಿದ್ದೀನಿ. ಜೊತೆಗೆ ನೀವು ಇವಾಗಲೇ ಕ್ಯಾರೆಟ್ನ ಹಾಕಿದ್ದೀನಿ. ನಿಮಗಿನ್ನೂ ಏನೇನು ಇಷ್ಟ ಆಗುತ್ತೋ ಆ ತರಕಾರಿನ ಆ್ಯಡ್ ಮಾಡಿ. ಒಂದು 4 ಟೊಮೊಟೊನ ಹೀಗೇ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ದಪ್ಪದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಬೇಯಲಿಕ್ಕೆ ಬಿಟ್ಬಿಡಿ. ಲಿಡ್ನ ಕ್ಲೋಸ್ ಮಾಡಿಬಿಡಿ. ಹಾಗೆಯೇ ಸ್ವಲ್ಪ ಬೇಯಿಸಿ ನೋಡಿ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ. ಯಾಕಂದರೆ ಟೊಮೊಟೊ ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಟೊಮೊಟೊನ ರುಬ್ಲಿಕ್ಕೆ ಎತ್ಕೋಬೇಕು. ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿದೆ. ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡಿ ಬೇಯಿಸಿ. ನಾನು ಸುಮ್ಮನೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಫುಲ್ಲು ವಿಷಲ್ ಬರೋ ಥರ ಫುಲ್ ಕ್ಲೋಸ್ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಈಗ ಟೊಮೊಟೊ ಬೆಂದಿದೆ. ಟೊಮೊಟೊನ ಮಾತ್ರ ಸಪ್ರೇಟಾಗಿ ತೊಗೊಳ್ಳಿ ನೀವು. ನೋಡಿ, ಮಿಕ್ಸಿ ಜಾರಲ್ಲಿ ಕಾಯಿನ ರುಬ್ಬಿದ್ದೀನಿ. ಮತ್ತು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿ ಇಟ್ಕೊಂಡಿದ್ವಲ್ವ ಟೊಮೊಟೊ ಸ್ವಲ್ಪ ಆರಿದೆ. ಆರಾದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ನಾನು ಹುಣಸೆಹಣ್ಣು ಹಾಕ್ತಿಲ್ಲ, ಅದಕ್ಕೋಸ್ಕರ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ. ನೋಡಿ, ಇದು ಬೇಳೆ ಸಾಂಬಾರು ಪೌಡರು. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನಾನು ನೋಡಿ ನುಣ್ಣದಾಗಿ ಗ್ರೈಂಡ್ ಮಾಡಿದ್ದೀನಿ ಮಸಾಲೆನ ಆಲ್ರೆಡಿ. ಈಗ ಅಲ್ಲಿ ತರಕಾರಿ ಬೆಂದಿತ್ತಲ್ವ ಸ್ವಲ್ಪ, ಆ ಬೆಂದಿರೋ ತರಕಾರಿಗೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ತರಕಾರಿ ಫುಲ್ ಬೆಂದಿಲ್ಲ, ಒಂದು ಸ್ವಲ್ಪ ಬೆಂದಿದೆ ಅಷ್ಟೇ, ಒಂದು 30-40%. ಇವಾಗ ಮಸಾಲೆನ ಆ್ಯಡ್ ಮಾಡಿ, ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಜಾರನ್ನ ತೊಳ್ಕೊಂಡು ಅದರಲ್ಲಿ ಏನಿರುತ್ತಲ್ವ ಮಸಾಲೆ ಅದನ್ನು ಫುಲ್ಲು ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ನ ತೊಗೊಳ್ಳಿ. ನಾನು ಆಲ್ರೆಡಿ 2 ವಿಷಲ್ನ ತೊಗೊಂಡಿದ್ದೀನಿ. ನೋಡಿ, ಓಪನ್ ಮಾಡಿದ್ರೆ ಸಾಂಬಾರು ಹೀಗೆ ರೆಡಿಯಾಗಿದೆ. ಇದಕ್ಕೆ ಇವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕಿ ನೋಡಿ ಹೀಗೆ ಒಗ್ಗರಣೆ ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕಾದ್ಮೇಲೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹೀಗೇ ಒಂದು 2 ನಿಮಿಷ ಬಿಟ್ಟರೆ ನಿಮಗೆ ಇದು ಒಗ್ಗರಣೆದು ಫ್ಲೇವರು ಸಾಂಬಾರಲ್ಲಿ ಹಾಗೇ ಇರುತ್ತೆ. ಚೆನ್ನಾಗಿರುತ್ತೆ ಅವಾಗ ಫ್ಲೇವರ್ ಇರೋದ್ರಿಂದ, ಒಗ್ಗರಣೆ ಫ್ಲೇವರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ನೀವು ಇದನ್ನ ಮಾಡ್ಕೋಬೋದು. ಈಗ ನಾನು ಮಾಡಿರೋ ಕನ್ಸಿಸ್ಟೆನ್ಸಿ ಬಂದು ಒಂದು 4 ಜನ ಒಂದು ಟೈಮ್ಗೆ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡೋ ಅಷ್ಟಿದೆ ಸಾಂಬಾರು. ಮುದ್ದೆ ಜೊತೆನಾದರೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ.